ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಬೆಳಗ್ಗೆ ಬೇಗನೆ ಎದ್ದಿದೆ. ಆ್ಯಂಡ್ ತಮ್ಮಳೆ ನೋಡಿ ಗೊತ್ತಾಗಿದೆ ಅಲ್ಲ ಏನು ಇವತ್ತಿನ ವ್ಲಾಗ್ ಅಂತ. ಸೊ ಚಿಕ್ಕ ತಿರುಪತಿ ಜಾತ್ರೆ ನಾವು ಕೂಡ ಹೋಗ್ತಾ ಇದ್ದೀವಿ. ಇವತ್ತಿನ ಡೇಟ್ ಮಾರ್ಚ್ 31. ಸೊ 3 ದಿನಗಳ ಕಾಲ ಅದ್ಧೂರಿಯಾಗಿ ಅದ್ಭುತವಾಗಿ ಚಿಕ್ಕ ತಿರುಪತಿ ಜಾತ್ರೆ ನಡೆಯುತ್ತೆ. ಸಾಕಷ್ಟು ಸುತ್ತಮುತ್ತಲಿನ ಚಿಕ್ಕ ತಿರುಪತಿ ಊರುಗಳಿಗೆ ಒಂಥರ ಊರಬ್ಬ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ನಮಗೂ ಕೂಡ ತುಂಬ ಅಂದರೆ ತುಂಬ ತುಂಬ ಹತ್ರನೇ ಚಿಕ್ಕ ತಿರುಪತಿ. ಸೊ ಹಾಗಾಗಿ ಪ್ರತಿ ವರ್ಷ ಅದ್ಭುತವಾಗಿ ನಾವು ಕೂಡ ಆಚರಿಸ್ತೀವಿ, ಜಾತ್ರೆಗೆಲ್ಲ ಹೋಗ್ತೀವಿ. ಸೊ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು, ಆ್ಯಂಡ್ ಆಂಟಿ ಕೂಡ ಬೇಗ ಬಂದಿದ್ರು, ಎಲ್ಲ ಕೆಲಸ ಅವರು ಕೂಡ ಮಾಡಿಕೊಟ್ರು. ಸೊ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿ ಆ್ಯಂಡ್ ಜಾತ್ರಾ ಪ್ರಯುಕ್ತ ಮನೇಲಿ ಕಾಳು ಸಾರು, ಹಾಗೆ ಪಾಯಸ, ಅನ್ನ, ಕೋಸಂಬರಿ, ಹಪ್ಪಳ ಎಲ್ಲ ಮಾಡಿದ್ದೆ. ಆ್ಯಂಡ್ ಮನೇಲೂ ಕೂಡ ಒಳ್ಳೆ ಟೈಮ್ಗೆ ದೇವ್ರಿಗೆ ತುಳಸಿ ಎಲ್ಲ ಹಾಕಿ ಆ್ಯಂಡ್ ಹೂವು ಎಲ್ಲ ನಾನೇ ಪೋಣಿಸ್ಕೊಂಡಿದ್ದೆ, ಪೂಜೆ ಎಲ್ಲ ಮಾಡಿದೆ. ಗೋಡಂಬಿ ಸಿಂಗಲ್ ಒನ್ನು, ದ್ರಾಕ್ಷಿ ಒನ್ನು ಮೇಲೆ ಇದೆಯಲ್ಲ ಮೇಲೆ. ಹಾಂ, ದ್ರಾಕ್ಷಿ ಅದೇ ಕೊಡಿ, ಅದೇ ಕೊಡಿ. ಬೆಲ್ಲದ ಪಾಯಸ ಮಾಡ್ತಾಯಿದ್ದೀನಿ. ಹಾಗೆ ಶಾವಿಗೆ ರವೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಕೊಬ್ಬರಿ ಸ್ವಲ್ಪ ಈಗ ತುರ್ಕೋಬೇಕು. ಆ್ಯಂಡ್ ಕೋಸಂಬರಿಗೆ ಸ್ವಲ್ಪ ಹೆಸರುಬೇಳೆ ನೆನೆ ಹಾಕಿದ್ದೀನಿ. ಏಲಕ್ಕಿ, ಸ್ವಲ್ಪ ಸಕ್ಕರೆನ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಜಾತ್ರೆಯಲ್ಲಿ ತುಂಬ ಕಡೆ ಅನ್ನದಾನ ಇರುತ್ತೆ. ಎಷ್ಟು ದಿನ ಜಾತ್ರೆ ಇರುತ್ತೋ ಅಂದರೆ 3 ದಿನದವರೆಗೂ ಎಲ್ಲ ಕಡೆ ಅನ್ನದಾನ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಊರುಗಳ ಕಡೆಯಿಂದ ಎಲ್ಲ ಬಂದು ಮಾಡ್ತಾರೆ. ಯಾಕಂದರೆ ಅವರು ಆವಾಗಿನ ಕಾಲದಿಂದನೂ ಕೂಡ ಮಾಡ್ಕೊಂಡು ಬಂದಿರೋದ್ರಿಂದ ಈಗಲೂ ಕೂಡ ನಡ್ಸ್ಕೊಂಡು ಹೋಗ್ತಾರೆ. ಬಟ್ ಆದರೂ ಇರಲಿ ಅಂತ ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ವ, ಆ್ಯಂಡ್ ದೇವ್ರಿಗೂ ಕೂಡ ನೈವೇದ್ಯ ಇಡಬೇಕು ಅಂತ ಈ ಥರ ಸಿಂಪಲ್ ಆಗಿಯೇ ಅಡುಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ರೀಸೆಂಟಾಗಿ ಶ್ರೀರಾಮನವಮಿ ಕೂಡ ಆಗಿದ್ದರಿಂದ ನಾನು ಮನೇಲಿ ಆ ಟೈಮಲ್ಲಿ ಇರಲಿಲ್ವಲ್ಲ. ಸೊ ಹಾಗಾಗಿ ದೇವ್ರ ಮನೆ ಎಲ್ಲ ನಾನು ಒಂದಿನ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಮನೇಲೂ ಕೂಡ ನೀಟಾಗಿ ಪೂಜೆ ಮಾಡಿಬಿಟ್ಟು ದೇವ್ರಿಗೂ ಕೂಡ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಪಾಯಸ ಅಂತೂ ಅಲ್ಟಿಮೇಟ್ ಆಗಿತ್ತು. ಈ ಪಾಯಸ ನನ್ನ ಅಪ್ಪಂಗೆ ತುಂಬ ಫೇವ್ರೇಟ್. ನಾನು ಈ ಪಾಯಸ ಮಾಡಿದಾಗೆಲ್ಲ ನಾನು ನಮ್ಮ ಅಪ್ಪನ ನೆನೆಸ್ಕೊಳ್ತೀನಿ. ಆ್ಯಂಡ್ ಅವರು ಕೂಡ ಕರೆದಿದ್ದೆ ನಾನು, ಬಟ್ ತುಂಬ ಬಿಸಿಲಿರುತ್ತೆ, ತುಂಬ ಕ್ರೌಡು. ಸೊ ನಿಜವಾಗ್ಲೂ ಕರ್ಕೊಂಡು ಬಂದು ತೋರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ನಾನು ನಮ್ಮ ಅಪ್ಪಗೆ ತೋರಿಸೋದಕ್ಕೆ. ಹಾಗೆ ನನ್ನ ಅಕ್ಕನ ಫ್ಯಾಮಿಲಿ ಎಲ್ಲರೂ ಬರ್ತಾರೆ ಜಾತ್ರೆಗೆ. ಆ್ಯಂಡ್ ನಾನು ಕೂಡ ಕರೆದಿದ್ದೀನಿ. ಕೆಲವೊಬ್ಬರು ಬರ್ತಾರೆ, ಕೆಲವೊಬ್ಬರು ಬರಲ್ಲ. ಬಿಕಾಸ್ ಸಮ್ಮರ್ ಹಾಲಿಡೇಸ್ ಅಲ್ವಾ, ಅವ್ರದ್ದು ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇರುತ್ತೆ, ಎಲ್ಲಾದರೂ ಹೋಗಬೇಕು ಅಂತ. ಸೊ ಈಗ ಈ ಸಮ್ಮರ್ ಸೀಸನಲ್ಲಿ ಆದಷ್ಟು ಉಷ್ಣ ಹಿಡಿಯುವಂತಹ ಫ್ರೂಟ್ಸ್ ಆಗಿರ್ಬೋದು, ಊಟ ಆಗಿರ್ಬೋದು ಎಲ್ಲ ಕಮ್ಮಿ ತಿನ್ನಿ. ಹಾಗಾಗಿ ನಾನು ಈ ಹಾಲು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ ಅಂತ ಹೇಳಿಬಿಟ್ಟು ಬೆಲ್ಲದಲ್ಲೇ ಈ ಶಾವಿಗೆ ರವೆ ಎಲ್ಲ ಹುರಿದ್ಬಿಟ್ಟು ಪಾಯಸ ಮಾಡಿದ್ದು. ತುಂಬ ತಂಪು ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಮಕ್ಳಿಗೂ ಕೂಡ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಊಟ ಎಲ್ಲ ಹಾಕ್ಕೊಟ್ಬಿಟ್ಟೆ. ಅದಾದಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ. ಯಾಕಂದರೆ ಜಾತ್ರೆ ಸಮಯ ಬಂದು 12 ಗಂಟೆ ಮೇಲೆ ತೇರು ಎಳೆಯೋದು. ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಈ ರೀತಿ ರೆಡಿ ಆದೆ. ಈ ಒಂದು ಸ್ಯಾರಿ ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ 9 ಇಯರ್ಸ್ ಬ್ಯಾಕ್. ಸೊ 9 ವರ್ಷದ ಹಿಂದಿನ ಸ್ಯಾರಿ ಇದು. ಸೊ ಆದರೂ ನಾನು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಪಾಡ್ಕೊಂಡಿದ್ದೀನಲ್ಲ. ಸೊ ನನಗೆ ಯಾವ ರೀತಿ ಕಾಣಿಸ್ತದೆ ಈ ಒಂದು ಪ್ಯಾರೆಟ್ ಗ್ರೀನ್ ಸ್ಯಾರಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಈ ಸ್ಯಾರಿ ಈ ಬ್ಲೌಸ್ ಬಂದು ಈ ಸ್ಯಾರಿ ಇದೆಲ್ಲ ಬೇರೆ ಇದು, ಬಟ್ ನಾನು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡೆ. ಚೆನ್ನಾಗೂ ಕೂಡ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ಬೆಳಗ್ಗೆ ಹೆಡ್ ವಾಶ್ ಮಾಡಿದ್ದೆ. ಸೊ ತುಂಬ ಟೈಮ್ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಸಿರಮ್ ಹಾಕಿ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಈವ್ನಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜಸ್ಟ್ ಹೇರ್ ಮಾತ್ರ ಕುಮ್ ಮಾಡಿ ಆ್ಯಂಡ್ ಮಲ್ಗೆ ಹೂವು ನಾನು ಪೋಣಿಸ್ಕೊಂಡಿದ್ದೆ ಮುಡ್ಸ್ಕೊಳ್ಳೋಣ ಅಂತ. ಸೊ ಅದನ್ನು ಮುಡ್ಸ್ಕೊಳ್ತಾ ಇದ್ದೀನಿ. ಈ ಜಾತ್ರೆಗಳೆಲ್ಲ ಏನಂತ ಹೇಳಿದ್ರೆ ಎಷ್ಟೇ ಬಿಸಿಲಿದ್ರೂ ಏನೋ ಒಂಥರ ಟ್ರೆಡಿಷನ್ ಆಗಿ ಹೋಗೋಣ ಅನ್ನೋದು ಒಂದು ಥೀಮ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಡ್ರೆಸ್ಸೇ ಹಾಕೋಣ ಅಂದ್ಕೊಂಡೆ, ಬಟ್ ಬೇಡ, ಪೂಜೆಗಲ್ವ ಹೋಗ್ತಿರೋದು, ಅಂದರೆ ಜಾತ್ರೆಗೆ, ರಥೋತ್ಸವಕ್ಕೆ ಮಾರ್ನಿಂಗು. ಸೊ ಹಾಗಾಗಿ ಸ್ಯಾರಿನೇ ವೇರ್ ಮಾಡೋಣ ಅಂತ ಮಾಡಿಕೊಂಡೆ. ರಾಜು ಹೇಳ್ತಾಯಿದ್ರು ಬಿಸಿಲಿದೆ, ಬೇಡ, ನಿಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಬಟ್ ನಮಗೆ ಅನ್ಸೋದನ್ನು ನಾವು ಮಾಡಬೇಕು, ನಮ್ಮ ಖುಷಿ ನಾವು ನೋಡ್ಕೋಬೇಕಲ್ವಾ. ಸೊ ಹಾಗಾಗಿ ನಾನು ರೆಡಿ ಆದೆ. ಅಲ್ಲಿಂದ ಹೊರಟ್ವಿ ನಾವು. ಆಲ್ಮೋಸ್ಟ್ ಒಂದು 12:05ಗೆ ಹೋಗ್ಬಿಟ್ಟಿದ್ವಿ. ಮೊದಲೆಲ್ಲ ಆದರೆ ಲಾಸ್ಟ್ ಇಯರ್ ನಾವು ಇದಕ್ಕಿಂತ ಮುಂಚೆನೇ ಹೋಗಿದ್ವಿ. 11:40, 11:30 ಅರೌಂಡ್ ಎಲ್ಲ. ಅಂದರೆ ದೇವ್ರನ್ನ ಗೋಪುರದ ಹತ್ರ ಪ್ರದಕ್ಷಿಣೆ ಹಾಕಿ ಆಮೇಲೆ ರಥೋತ್ಸವದಲ್ಲಿ ಕೂರಿಸ್ತಾರೆ. ರೈಸ್
ಇನ್ನೇನು ರಥ ಎಳೀತಾರೆ ಅನ್ನೋಷ್ಟು ಟೈಮ್ಗೆ ನಾವು ಕರೆಕ್ಟಾಗಿ ಹೋದ್ವಿ. ಆ್ಯಂಡ್ ರಥ ಕೂಡ ಗೊತ್ತಲ್ವಾ, ಗರುಡ 3 ಪ್ರದಕ್ಷಿಣೆ ಹಾಕದೆ ಮುಂದೆ ಹೋಗಲ್ಲ ಅಂತ. ಸೊ ಅದೇ ರೀತಿ ಪ್ರತ್ಯಕ್ಷವಾಗಿ ನಾವು ಗರುಡನ ಪ್ರದಕ್ಷಿಣೆ ಹಾಕಿದ್ದನ್ನು ನೋಡಿದ್ವಿ. ಆ್ಯಂಡ್ ನೀವು ಕೂಡ ನೋಡಿ. ವರ್ಷ ಬಂದೋಗುತ್ತೆ, ವರ್ಷ ಬರ್ತದೆ, ವರ್ಷ ಬರುತ್ತೆ. ಕಾರು ಗೈಸ್, ಎಷ್ಟು ಪ್ರಸಾದ ಅಂತ ಹೇಳಿದ್ರೆ, ಎಲ್ಲಿ ತಗೊಂಡು ಎಲ್ಲಿ ತಿಂದು ಎಲ್ಲಿ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋಣ ಅಷ್ಟು ಪ್ರಸಾದಗಳು. ಬಟ್ ಎಲ್ಲ ಕಡೆ ತಿನ್ಬಿಡೋಕ್ಕಾಗತ್ತಾ? ಬಟ್ ರಾಜು ಅವರ ಫ್ರೆಂಡ್ ಮನೇಲಿ ನಮಗೆ ಇನ್ವೈಟ್ ಮಾಡಿದ್ರು. ಸೊ ಅಲ್ಲೇ ಹೋಗಿ ಪ್ರಸಾದನ ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ರಿಗೂ ಬೇಡ ಅಂತಲೇ ಹೇಳಿದ್ವಿ ನಾವು. ಬಟ್ ಪಾನ್ಕನಾದರೂ ಕುಡಿಬೇಕು ಅಂತ ಹೇಳಿಬಿಟ್ಟು ಆಮೇಲೆ ಹೋದ್ವಿ. ಸೊ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಫಸ್ಟು ಗೋಪುರದ ಹತ್ರ ಹೋದ್ವಿ. ದೇವಸ್ಥಾನದ ಒಳಗಡೆ ಗರ್ಭಗುಡಿಲಿ ದರ್ಶನ ಮಾಡೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ. ಸೊ ನೆಕ್ಸ್ಟ್ ಡೇ ಇನ್ನೂ 2 ಡೇಸ್ ಇದೆ ನಮಗೆ. ಸೊ 2 ಡೇಸಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಗಡೆನೆ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು, ಕೆಲವೊಬ್ರು ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಕೂಡ ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅವರೆಲ್ಲ ನನ್ನ ಫೋಟೋಸ್ ತೊಗೊಂಡ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಒಳಗಡೆ ಈಗ ಹೊಸದಾಗಿ ಈ ರೀತಿ ಶೆಡ್ ಎಲ್ಲ ಹಾಕಿದ್ದಾರೆ. ತುಂಬ ವ್ಯಾಪಾರಸ್ಥರಿಗೆ ತುಂಬ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಬಿಸಿಲಲ್ಲಿ ಅವರು ವ್ಯಾಪಾರ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ಇದು ಐ ಲವ್ ಚಿಕ್ಕ ತಿರುಪತಿ ಅನ್ನೋದು ಒಂದು ಬೋರ್ಡ್ ಥರ ಹಾಕಿದ್ರು. ಇದಂತೂ ಎಕ್ಸಲೆಂಟಾಗಿ ಎಲ್ಲರೂ ತುಂಬ ಇಷ್ಟಪಟ್ಟರು. ಎಲ್ಲರೂ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಇನ್ನು ತೇರು ಎಳೆದಿದ ತಕ್ಷಣ ಈ ರೀತಿ ಹಿಂದೆಗಡೆನೆ ತುಂಬ ಊರುಗಳಿಂದ ಟ್ಯಾಕ್ಟ್ರಿಗಳಲ್ಲಿ ಪಾನಕ ನೀರ್ಮಜ್ಜಿಗೆನ ಮಾಡ್ಕೊಂಡು ಬಂದು ಜನಗಳು ಕೊಡ್ತಾರೆ. ಈ ಬಿಸಿಲಲ್ಲಿ ಎಷ್ಟು ಹೆಲ್ತ್ಗೆ ಒಳ್ಳೆಯದು. ಪಾನಕ ನೀರ್ಮಜ್ಜಿಗೆ 2 ಬ್ಯಾಲೆನ್ಸ್ಡ್ ಡ್ರಿಂಕೆ. ಸೊ ಅದನ್ನ ಎಲ್ಲ ಜನಗಳು ಕೊಡ್ತಾರೆ. ಅದೆಲ್ಲ ಎಷ್ಟು ಒಳ್ಳೆ ಕೆಲಸ ಅಲ್ವಾ? ಬರೀ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಬರೀ ಓಡಾಡೋದೇ ಆಯಿತು. ಇನ್ನೂ 1 ಗ್ಲಾಸ್ ಪಾನಕ ಕುಡ್ದಿಲ್ಲ ನಾವು. ಹಾಂ ನಮ್ಮ ಹಸ್ಬೆಂಡು 100ಕ್ಕೆ 1. ದೇವರೇ ಕಾಪಾಡಪ್ಪ. ಆ್ಯಂಡ್ ನೀವು ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ, ಎಷ್ಟು ಪಾನ್ಕನ ಕುಡಿದ್ರಿ, ಎಷ್ಟು ಎಂಜಾಯ್ ಮಾಡಿದ್ರಿ ಎಲ್ಲ ಮೂಮೆಂಟ್ಸನ್ನು ಎಲ್ಲ ಕಡೆನೂ ಅಂತ ಹೇಳಿಬಿಟ್ಟು ಹೋಗಿದ್ದು ನೋಡಿದ್ದು ತೇರೆಲ್ಲನೂ ನನಗೆ ಕಮೆಂಟ್ ಮಾಡಿ ಆಯಿತಾ. ಒಂದು ಕಡೆ ಪಾನ್ಕ ಕುಡಿದ್ವಿ, ತುಂಬ ಹುಳಿ ಅನ್ನಿಸ್ತಾ ಇತ್ತು. ಮಕ್ಕಳಿಗೆ ವೆರಿ ಅಂದರೆ ಸಾಫ್ಟ್ ಕ್ಲಾತ್ ಡ್ರೆಸ್ಸೇ ಹಾಕಿದ್ದೆ. ಆ್ಯಂಡ್ ನಾವಿದು ಕೂಡ ಜುಡಿಯೋದಲ್ಲಿ ತೊಗೊಂಡಿದ್ದು. ಸೊ ಇದೆಲ್ಲ ಬಂದು ಸಂತೆ ಬೀದಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಅನ್ನ ಸಂತರ್ಪಣೆ ಮಾಡೋರು ಈ ರೀತಿ ಪೆಂಡಲ್ಗಳನ್ನು ಹಾಕ್ಕೊಂಡಿರ್ತಾರೆ. ಆ್ಯಂಡ್ ಮೊದಲೇ ಏನು ಬುಕ್ಕಿಂಗ್ ಎಲ್ಲ ಮಾಡಿರಲಿಲ್ಲ, ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಹಾಕ್ಕೊಂಡು ಜನಗಳಿಗೆ ಅನ್ನ ಸಂತರ್ಪಣೆನ ಮಾಡ್ತಾರೆ. ಆ್ಯಂಡ್ ನಾವು ಹೋಗಿದ್ದು ನನ್ನ ರಾಜು ಅವರ ಫ್ರೆಂಡ್ ಮನೆಗೆ. ಅದ್ಭುತವಾಗಿತ್ತು ಊಟ ಅಂತೂ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಅಂತ ಹೇಳಬಾರ್ದು, ದೇವ್ರ ಪ್ರಸಾದ. ಹೆಂಗಿತ್ತು ಊಟ?
ಅವರೇ ಮಾಡಿಸಿರೋದಾ? ಅಪ್ಪ ಏನು ಸೊಟ್ಟಾಗಿದೆ ನಾನಂತೂ. ಹೋಗೋಣ ನೋಡ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್. ಹಿಂಗೆ ಊಟ ಎಲ್ಲ ಮಾಡಿದ್ವಿ, ಪಾನಕ ನೀರು ಮಜ್ಜಿಗೆ ಎಲ್ಲ ಕುಡಿದ್ವಿ, ದೇವಸ್ಥಾನ ಆ್ಯಂಡ್ ಸುತ್ತ ಫುಲ್ಲು ಒಂದು ರೌಂಡ್ ಹಾಕಿದ್ವಿ. ಚೆನ್ನಾಗಿ ಅನಿಸ್ತು ವೈಬು. ಸೊ ಸಂಜೆ ಆರ್ಕೆಸ್ಟ್ರಾ ಇದೆಯಲ್ಲ, ಸೊ ಅಲ್ಲಿಗೆ ಬರಬೇಕು. ಇನ್ನೊಂದು ಸ್ವಲ್ಪ ತಿರ್ತೀವಿ, ಒಂದು ಹಾಫ್ ಆನ್ ಅವರ್, ಅದಾದಮೇಲೆ ಹೊರಡ್ತೀವಿ. ತುಂಬ ಅಂದರೆ ತುಂಬ ಬಸ್ಸಿದೆ, ಸಕ್ಕತ್ತಾಗಿದೆ. ಎಷ್ಟು ಒಂದು 10 ಜಾತ್ರೆ ಹಾಕಿದ್ರೆ ಒಂದು ಚಿಕ್ಕ ಜಾತ್ರೆ ಅಂತ ಹೇಳ್ಬೋದು. ಅಷ್ಟು ಸಾವಿರಾರು ಜನ ಇದ್ದಾರೆ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಈ ಬ್ಲಾಗಲ್ಲಿ ನೋಡಿ ಯಾವ ರೀತಿ ಚಿಕ್ಕ ಜಾತ್ರೆ ಇದೆ ಅಂತ ಹೇಳಿಬಿಟ್ಟು. ಅದು ಯಾರೋ ಸ್ವಲ್ಪ ಪಾಲಿಟಿಷಿಯನ್ಸ್ ಬಂದಿರಬೇಕು. ಸೊ ಜನ ಇದ್ದಾರೆ, ಆ್ಯಂಡ್ ರಾಜು ಕೂಡ ಹೋಗಿದ್ದಾರೆ. ಪಾಸ್ ತೊಗೊಬರ್ಬೇಕು ಆರ್ಕೆಸ್ಟ್ರಾಗೆ ಅಂತ ಹೇಳಿಬಿಟ್ಟು. ಸೊ ಎಸ್ ಗೈಸ್, ಈ ಥರ ಎತ್ತುಗಳು ಎಷ್ಟಿತ್ತು ಗೊತ್ತಾ? ನಾನು ಕೆಲವೊಂದು ವಿಡಿಯೋ ಮಾಡಿಕೊಂಡೆ, ಎಲ್ಲನೂ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಟ್ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೇಕು ಅಂತ ಹೇಳಿಬಿಟ್ಟು ಧೈರ್ಯ ಮಾಡಿ ಇದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಹೋಯ್ತು ಕೇಕ್ ಬಂದ್ವಿ. ಸೊ VIP ಟಿಕೆಟ್ ಪಾಸ್ ಸಿಕ್ಕಿದೆ 3 ಸಂಜೆ ಆರ್ಕೆಸ್ಟ್ರಾ ನೋಡೋದಕ್ಕೆ. ಸೊ ಎಸ್, ಗಿಲಿನ ಇವತ್ತು ಹತ್ರದಿಂದ ನೋಡ್ಬೋದು. ಆ್ಯಂಡ್ ಶಿವಾನಿ ಆ್ಯಂಡ್ ಅನುಪಮ, ಹಾಗೆ ಕೆಲವೊಬ್ರು, ಮತ್ತು ರಂಗಣ್ಣ ಎಲ್ಲರೂ ಇದ್ದಾರೆ. ಸೊ ದಟ್ ಗೈಸ್, ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗೋಯ್ತು. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನ ಫುಲ್ ಪ್ರದಕ್ಷಿಣೆ ಹಾಕ್ಬಿಟ್ಟು ತೇರು ಕೂಡ ಸಂತೆ ಬೀದಿ ಮಧ್ಯದಲ್ಲಿ ನಿಲ್ಲಿಸಿದ್ರು. ಅದಾದಮೇಲೆ ಸಂಜೆ ಒಂದು 4-5 o'clockಗೆಲ್ಲ ಮತ್ತೆ ತೇರು ಎಲ್ಲಿಂದ ಶುರು ಮಾಡಿದ್ರಲ್ವ, ಸೊ ಅಲ್ಲಿಗೆ ಒಂದು ನಿಲ್ಲಿಸ್ಬಿಡ್ತಾರೆ. ಇನ್ನು ದೇವ್ರ ಹತ್ರ ಸಂಜೆ ನಾದಸ್ವರ ಸಾಂಗ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಆರ್ಕೆಸ್ಟ್ರಾ ಇದೆ ಮೇನ್ ಆಗಿ. ನಮಗಂತೂ VIP ಫಸ್ಟ್ ಟಿಕೆಟ್ ಸಿಕ್ಕಿದೆ. ವಿ ಆರ್ ಈಗಲ್ಲಿ ವೆಯ್ಟಿಂಗ್ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದೆ ಗಿಲ್ಲಿನೂ ಕೂಡ ನೋಡೋದಕ್ಕೆ. ಆ್ಯಂಡ್ ಯಾರೆಲ್ಲ ಚಿಕ್ಕ ಜಾತ್ರೆಗೆ ಬಂದಿದ್ರಿ, ನನ್ನನ್ನೇನಾದರೂ ನೋಡಿದ್ರೆ ಕಮೆಂಟ್ ಮಾಡಿ. ಫುಲ್ ಹೇರ್ ಮೆಸ್ಅಪ್ ಆಗಿಬಿಟ್ಟಿದೆ. ಸೊ ಈಗ ಎಲ್ಲ ಡ್ರೆಸ್ ಎಲ್ಲ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಫ್ರೆಶಪ್ ಆಗಿ ಸಂಜೆ ಡ್ರೆಸ್ ಹಾಕೊಂಡು ಹೋಗ್ತೀನಿ ಕ್ಲೀನಾಗಿ. ತುಂಬ ಫ್ರೆಶ್ ಆಗಿದೆ. ಮಲಗಿದ್ದೆ, ಒಂದು ಒಳ್ಳೆ ಸ್ನ್ಯಾಪ್ ತೊಗೊಂಡು ರಿಲ್ಯಾಕ್ಸಿಂಗ್ ಮಾಡಿದ್ದಾಯಿತು ಟೈಮ್. ಯಾಕಂದರೆ ಅಷ್ಟು ಬಿಸಿಲಲ್ಲಿ ಹೋಗಿ ಬಂದಿದ್ದು ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಯಾವಾಗಪ್ಪ ಮನೆಗೆ ಹೋಗ್ತೀವಿ ಅನ್ನಿಸ್ತಾ ಇತ್ತು. ಲಿಟ್ರಲಿ ಅಷ್ಟು ಟಯರ್ಡ್ ಆಗ್ತಿತ್ತು. ಬಟ್ ಈಗ ಫ್ರೆಶಪ್ ಆಗಿ ದೇವರಿಗೆಲ್ಲ ಇನ್ನೊಂದ್ಸಲ ದೀಪ ಎಲ್ಲ ಹಚ್ಚಿದ್ದೀನಿ. ಧೂಪ ಎಲ್ಲ ಹಚ್ಚಿ ಇನ್ನೊಂದ್ಸಲ ದೀಪ ಎಲ್ಲ ಹಚ್ಚಿದ್ದೀನಿ. ಆ್ಯಂಡ್ ಹೊರಗಡೆ ಕೂಡ ಎಲ್ಲ ಹಚ್ಚಿದ್ದೀನಿ. ಹಾಗೆ ಅಡುಗೆ ಕೂಡ ಮಾಡಿಬಿಟ್ಟಿದ್ದೀನಿ. ಮತ್ತೆ ಅಲ್ಲಿ ಪ್ರಸಾದ ಅಂತ ಅಂದರೆ ಬೇಡ ಅಂತ ಹೇಳ್ತಾರೆ ರಾಜು, ಯಾಕಂದರೆ ಮಧ್ಯಾಹ್ನ ತಿಂದಿದ್ದೀವಲ್ಲ. ಸೊ ಹಾಗಾಗಿ ಈಗ ಮುದ್ದೆ ಮಾಡಿದ್ದೀನಿ, ಮತ್ತು ಬಿಸಿ ರೈಸ್ ಮಾಡಿದ್ದೀನಿ. ಅಯ್ಯೋ ಸಾರಿ ಹಾಗೆ ಇರೋದೇ ಡೇಂಜರ್ ಅನ್ನಿಸ್ತದೆ. ಆ್ಯಂಡ್ ಈಗ ಲಜ್ಜು ಬುಜ್ಜು ಕೂಡ ಸ್ವಲ್ಪ ಹೊತ್ತು ಮಲಗಿ ಎದ್ದಿದ್ದಾರೆ. ಮತ್ತೆ ಹೋಗೋಕೆ ರೆಡಿನಾ ಜಾತ್ರೆಗೆ ಇಬ್ರು? ಯಾರು ಬರ್ತಾರೆ ಇವತ್ತು? ಅಲ್ಲ ಕಣೋ, ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಯಾರು ಬರ್ತಾರೆ? ಗಿಲ್ಲಿ ಬರ್ತಾನೆ. ಸೊ ನಮ್ಗೆಲ್ರಿಗೂ ಗಿಲ್ಲಿ ಅಂದರೆ ಇಷ್ಟ. ಸೊ ಇವತ್ತು ಒಂದು ಒಳ್ಳೆ ಅವಕಾಶ ಅವನ ಹತ್ರದಿಂದ ನೋಡೋದು. ಸೊ ನಿಮಗೂ ಕೂಡ ತೋರಿಸ್ತೀನಿ ವಿಡಿಯೋನ ಫುಲ್ಲಾಗಿ. ಈಗ ನಾನು ಮಾತ್ರ ಡ್ರೆಸ್ ಚೇಂಜ್ ಮಾಡ್ತೀನಿ. ಬೆಳಗ್ಗೆ ಸ್ಯಾರಿ ವೇರ್ ಮಾಡಿದ್ನಲ್ವ, ಇವಾಗಲೂ ಸ್ಯಾರಿ ವೇರ್ ಮಾಡೋಕ್ಕಾಗಲ್ಲ. ಮಕ್ಳಿಗೆ ಮಾತ್ರ ಸೇಮ್ ಇದೇ ಡ್ರೆಸ್ಸೇ. ನಾನು ಮಾತ್ರ ಬೇರೆ ಡ್ರೆಸ್ ಹಾಕ್ಕೊಳ್ತೀನಿ, ತೋರಿಸ್ತೀನಿ ನಿಮಗೆ. ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ, ನೋಡೋಣ ಮಾಡ್ಕೊಳ್ತೀನಿ. ಆ್ಯಂಡ್ ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದೇ ನನ್ನ ಒಂದು ಡ್ರೆಸ್. ಈಗ ಟಾಪ್ ಆ್ಯಂಡ್ ಪ್ಯಾಂಟ್ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಇದು ನಾನು ತೊಗೊಂಡಿದ್ದು ಜಯನಗರಲ್ಲಿ. ಸೊ ತುಂಬ ಎಲಿಗೆಂಟ್ ಆಗಿದೆ, ಜಿಗಿ ಅಂತ ಎಲ್ಲ ಬ್ಯೂಟಿಫುಲ್ ಆಗಿದೆ. ಸೊ ಈಗ ಡ್ರೆಸ್ ಮಾತ್ರ ಹಾಕ್ಕೊಂಡಿದ್ದೀನಿ, ಇನ್ನೂ ಮೇಕಪ್ ಮಾಡ್ಕೊಂಡಿಲ್ಲ. ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ ಸ್ವಲ್ಪ. ಆ್ಯಂಡ್ ನಾನು ಯೂಸ್ ಮಾಡೋದು ಹೇರ್ ಸ್ಟ್ರೈಟ್ನರ್ ಬಂದು ಫಿಲಿಪ್ಸ್ ಅವರ ಒಂದು ಹೇರ್ ಸ್ಟ್ರೈಟ್ನರ್. ಇದು ಆಲ್ಮೋಸ್ಟ್ ನಾನು ತೊಗೊಂಡು 4 yearsೇ ಆಗ್ತಾ ಬಂತು. ಸಖತ್ತಾಗಿದೆ ಇವಾಗಲೂ ಅಷ್ಟೇ. ಸೊ ಬ್ಯೂಟಿಫುಲ್ ಆದಂಥ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ನಾನು ನ್ಯಾನೋ ಪ್ಲಾಸ್ಟಿಕ್ ಕೂಡ ಮಾಡಿಸಿರೋದ್ರಿಂದ ಒಂದು ಟಚ್ ಥರ ಒಂದು 2 ನಿಮಿಷ 3 ನಿಮಿಷ ಮಾಡ್ಕೊಂಡ್ರೆ ಸಾಕು, ಫುಲ್ ಸ್ಟ್ರೈಟ್ನಿಂಗ್ ಥರ ಕಾಣಿಸ್ಬಿಡುತ್ತೆ. ಸೊ ಈಗ ಮೇಕಪ್ ಮಾತ್ರ ಮಾಡಬೇಕು. ಅದಕ್ಕೆ ಮುಂಚೆಗೆ ಸ್ವಲ್ಪ ಊಟ ಮಾಡ್ಕೊಂಡು ಬಿಡೋಣ. ಮುದ್ದೆ ಸಾರೆಲ್ಲ ಮಾಡಿದ್ದೀನಲ್ವ, ಸೊ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ರಾಜು ಇನ್ನೇನು 20 minutesಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬಂದಾದಮೇಲೆ ಮತ್ತೆ ರೆಡಿ ಆಗೋದು.
ಸೊ ಇನ್ನೇನು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಸೊ ಬೇಗ ರೆಡಿ ಆಗಿಬಿಟ್ಟು ನನ್ನ ಮಕ್ಳಿಗೂ ಕೂಡ ಸ್ವಲ್ಪ ಊಟ ಮಾಡಿಸಿ ರೆಡಿ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ರೆಡಿ ಆದೆ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಕಪ್ ಎಲ್ಲ ಸೆಟ್ ಆಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ರಾಜು ಕೂಡ ಬಂದಿದ್ದ ತಕ್ಷಣ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಬೇಗ ಹೋಗಿದ್ದು ತುಂಬ ಒಳ್ಳೇದಾಯಿತು. ಅದಾದಮೇಲೆ ಯಾಕಂದರೆ ಅಲ್ಲೆಲ್ಲ ಬೌನ್ಸರ್ಸ್ನ ಇಟ್ಟಿದ್ರು. ತುಂಬ ಅಂದರೆ ತುಂಬ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾಯಿದ್ರು. ನಾವು ಬೇಗ ಹೋಗಿದ್ದು ನಮಗೆ ಬೇಗನೆ ಸೀಟ್ ಸಿಕ್ತು ಮುಂದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ VIP ಟಿಕೆಟ್ಸ್ ತೊಗೊಂಡಿರ್ತಾರೆ, ಎಲ್ರಿಗೂ ಮುಂದೆನೇ ಕುತ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ. ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್. ಸನ್ಸೆಟ್ ಫುಲ್ಲು ರೆಡ್ ಪಿಕ್ ಆಗಿಬಿಟ್ಟಿದೆ. ಇಲ್ಲಿಗೆ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಜಾತ್ರಾ ವೈಬ್ ಆಫ್ ತಿರುಪತಿ. ಎರಡು ಥರ ಟಿಕೆಟ್ ಇದೆ. VIP ಟಿಕೆಟ್ ಬೇರೆ, VIP ಟಿಕೆಟ್ ಬೇರೆ. ಸೊ ನಮ್ಮ ಹತ್ರ ಇರೋದು VIP ಟಿಕೆಟು. ಸೊ ರಾಜು ಈಗ VIP ಟಿಕೆಟ್ ತೊಗೊಳ್ತೀನಿ ಅಂತ ಹೋಗಿದ್ದಾರೆ. ಸೊ ಎಲ್ಲ ಗೊತ್ತಿರೋರಲ್ಲೇ. ಸೊ ನೋಡೋಣ, ಸ್ವಲ್ಪ ದಿನ ಕೂತಿದ್ದು ಆಮೇಲೆ ಮುಂದೆ ಹೋಗ್ತೀವಿ. ಸೊ ಈಗ ಟೈಮ್ ಬಂದು ಎಕ್ಸಾಕ್ಟ್ಲಿ 6:30 ಆಗಿದೆ. ನನಗಂತೂ ರಾಕ್ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ಏನು ಮಾಡೋದು, ಎಲ್ಲ ಸಾಂಗ್ಸ್ ಅಲ್ವಾ, ಕಾಪಿರೈಟ್ ಅಂತೂ ಅಫ್ಕೋರ್ಸ್ ಬಂದೇ ಬರುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಸಿಂಗರ್ಸ್ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದರು. ಆಲ್ಮೋಸ್ಟ್ ಜೀ ಕನ್ನಡದವ್ರು ಎಲ್ಲ ಬಂದಿದ್ದರು ಅಂದರೆ ಒಂದು 30-40% ಬಂದಿದ್ದರು. ಇಲ್ಲಿ 3 ಸೆಕ್ಷನ್ ಥರ ಮಾಡಿದ್ರು. ಫಸ್ಟ್ ಬಂದು ಚೀಫ್ ಗೆಸ್ಟ್ ಅಂದರೆ ಊರಿನ ಮುಖ್ಯಸ್ಥರೆಲ್ಲ ಇರ್ತಾರಲ್ಲ, ಸೊ ಅವ್ರಿಗೆ. ನೆಕ್ಸ್ಟ್ VIP ಟಿಕೆಟ್ಸ್, ನೆಕ್ಸ್ಟ್ VIP ಟಿಕೆಟ್ಸು. ಸೊ ರಾಜು VIP ಟಿಕೆಟ್ ತೊಗೊಂಡಿದ್ರು. ಬಿಕಾಸ್ ಮಕ್ಕಳು ಕೂಡ ಇದ್ದಾರಲ್ಲ, ಆ ಫ್ರಂಟಾಗಿ ಕುತ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಇರುತ್ತೆ. ಸೊ ಅವರನ್ನು ಮೇಂಟೈನ್ ಮಾಡಬೇಕಂದ್ರೆ ಈ ರೀತಿಯಲ್ಲಿ ಪಾಪ್ಕಾರ್ನ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ನಮಗೆ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ, ಬಟ್ ತುಂಬ ದುಡ್ಡು ಅಟೆ ಮಾಡ್ತಾಯಿದ್ದ ಅಂತ ತೊಗೊಂಡ್ವಿ. ನೇನು ಪರ್ಫಾರ್ಮ್ಸ್ಗಳೆಲ್ಲ ಶುರುವಾಯಿತು 7:30ಗೆಲ್ಲ. ಈ ಕಡೆ ಒಂದು ಅಷ್ಟು ಜನ ಸೂಪರ್ ಜೋರಾಗಿ ಸೂಪರ್ ಆಗಿ ಕೇಳಿಸ್ತಾ ಇದೆ. ಈ ಕಡೆ ಇಲ್ಲೆಲ್ಲ ಸುಮಾರಾಗಿನ ಓ ಯಾರಪ್ಪ ಅದು. ನಿಜವಾಗ್ಲೂ ಚಿಕ್ಕ ತಿರುಪತಿಗೆ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಈ ವೇದಿಕೆಗೆ ಬಂದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಎಲ್ರು ಆರಾಮಾಗಿದ್ದೀರಾ? ನಾವಂತೂ ಜೀ ಕನ್ನಡ ಅಪ್ಪಟ ಅಭಿಮಾನಿಗಳು. ತುಂಬ ಸೀಸನ್ಸ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಕೆಲವೊಬ್ರು ನಮ್ಮ ಫೇವ್ರೆಟ್ ಸಿಂಗರ್ಸೇ ಬಂದಿದ್ರು. ಸೊ ಫಸ್ಟ್ ಪುಟಾಣಿ ಜ್ಞಾನ ಸಖತ್ತಾಗಿ ಆಡ್ತಾ ಇದ್ಲು ಗೊತ್ತಾ. ಸ್ಟೇಜ್ ಫಿಯರೇ ಇಲ್ಲ, ಅಷ್ಟು ಅದ್ಭುತವಾಗಿ ಆಡ್ತಾ ಇದ್ರು. ನೆಕ್ಸ್ಟ್ ಕಂಬದ ರಂಗಯ್ಯ. ಕರಾವಳಿ ಪ್ರದೇಶದ ಮಂಗಳೂರಿನಲ್ಲಿ ಜನಿಸಿದ ಅನುರಾಧ ಭಟ್ ಬಾಲ್ಯದಿಂದಲೇ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದರು. 2007ರಲ್ಲಿ ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖರವರು ತಮ್ಮ ಸಂಗೀತ ನಿರ್ದೇಶನದ ಮೀರಾ ಮಾಧವ ರಾಘವ ಚಿತ್ರದಲ್ಲಿ. ಹಾಗೆ ಶಿವಾನಿ ಕೂಡ ಬಂದಿದ್ರು ಆ್ಯಂಡ್ ಅದ್ಭುತವಾಗಿ ಡ್ಯಾನ್ಸ್ ಜೊತೆಗೆ ಸಿಂಗಿಂಗ್ ಎಲ್ಲ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಾಗೆ ಅನುರಾಧ ಭಟ್ ಅವರ ಒಂದು ಜರ್ನಿ VT ಕೂಡ ಪ್ಲೇ ಮಾಡಿದ್ರು. ಅದಾದಮೇಲೆ ಆ್ಯಂಕರಿಂಗ್ ಆಗಿ ಅನುಪಮಾ ಭಟ್ ಕೂಡ ಬಂದಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಅಪ್ಪ ಐ ಲವ್ ಯು ಪ ಸಾಂಗ್ ಹಾಡೋದ್ರು. ಕ್ರೌಡ್ಸ್ ಎಲ್ಲರೂ ಆ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡಿದ್ದು. ನಮಗೆಲ್ಲ ಯಾವುದೋ ಒಂದು TV ಪ್ರೋಗ್ರಾಮ್ ನೋಡೋ ಥರ ಒಂದು ಫೀಲ್ ನಾವು ಇಲ್ಲೇ ಅಂದರೆ ಪ್ರಾಕ್ಟಿಕಲ್ ಆಗಿ ಲೈವಲ್ಲಿ ನಾವು ನೋಡ್ತಾ ಇದ್ದಿದ್ದು. ತುಂಬ ಖುಷಿ ಆಯಿತು. ಸೊ ಒಟ್ಟಾರೆ ಎಂಟೈರ್ ಡೇ ಬಂದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಖುಷಿಯಾಗಿಯೇ ಇದ್ವಿ ನಾವು. ಆ್ಯಂಡ್ ನಮ್ಮ ಜೀ ಕನ್ನಡ ಕಾಮಿಡಿ ಆ್ಯಕ್ಟರ್ಸ್ ಕೂಡ ಬಂದಿದ್ರು. ಹಾಗೆ DKD ಡ್ಯಾನ್ಸಸ್ ಕೂಡ ಬಂದಿದ್ರು. ಇನ್ನೇನು ಗಿಲ್ಲಿ ಬರೋ ಹವಕ್ಕೆ ಎಲ್ಲರೂ ಗಿಲ್ಲಿ 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 ಅಂತ ಹೋಗ್ತಾ ಇದ್ರು. ನಾವು ನಿಮಿಷ ಇವತ್ತು ಗಿಲ್ಲಿ ನಟ ಅವ್ರು ಬಂದಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಂದಿರ ಅವ್ರಿಗೂ ಒಂದು ಜೋರ್ ಚಪ್ಪಾಳೆ ಬರಲಿ. ಏನಪ್ಪ ಹೇಳ ಆಯ್ತು ಈ ಒಳಗೆ ಬಿಡಾಗ್ಬಿಡ್ತೆ. ನೆಕ್ಸ್ಟ್ ಸಲ ಚಿಕ್ಕ ತಿರುಪತಿಗೆ ಬರ್ಬೇಕಾದ್ರೆ ಮದುವೆಯಾಗಿ ಬರ್ಬೇಕು ನೀವು.
ಹಂಗೆಲ್ಲ ಮದುವಾನಿಲ್ಲ ಅಂದ್ರೆ ಬರಂಗಿಲ್ಲ, ಮದುವೆ ಆದ್ರೆ ಮಾತ್ರ ಬರ್ಬೇಕು. ಹಂಗಲ್ಲ, ನಾವು ನಿಮ್ಮ ರೀಲ್ಸ್ ಪ್ರಪೋಸಲ್ಸ್ ಜಾಸ್ತಿ ನೋಡ್ತಾ ಇದೀವಿ, ಜಾಸ್ತಿ ಬರ್ತಾ ಇದೆ. ಮೊದಲು ರಿಜೆಕ್ಟ್ ಆದವೆಲ್ಲ ವಾಪಸ್ ಬರ್ತಾ ಇದೆ. ಇಲ್ಲ. ಈಗ ಬೇಗಾಗಿ ಮದುವೆ ಆಗಿ ಈ ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಪಡೀರಿ. ನಿಮ್ಮ ಒಬ್ಬನಾದ್ರೂ ಗಿಲ್ಲಿಗಿಲ್ಲ. ಸರಿ ಎಲ್ರಿಗೂ ಒಳ್ಳೇದಾಗಿ. ಟೈಮ್ ಬಂದು ಈಗ ಅರೌಂಡ್ 11:40 ಆಗ್ತದೆ. ಬಂದ್ಬಿಟ್ವಿ, ಇನ್ನೂ ಆರ್ಕೆಸ್ಟ್ರಾ ನಡೀತಾನೆ ಇತ್ತು. ಬಟ್ ಲಡ್ಡು ಬುಡ್ಡಿಗೆ ಇಬ್ಬರಿಗೂ ಕಂಪ್ಲೀಟ್ಲಿ ನಿದ್ದೆ ಬಂದಿದ್ರಿಂದ ಬಂದ್ಬಿಟ್ವಿ. ಅದರ್ವೈಸ್ ಇನ್ನೂ ಫುಲ್ ಎಂಡ್ವರೆಗೂ ಇರ್ತಾ ಇದ್ವಿ ನಾವು, ಅಷ್ಟು ಚೆನ್ನಾಗಿತ್ತು. ಸೊ ಈ ಒಂದು ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಟೈಮ್ ಆಗೇ ಹೋಯಿತು. ಕಂಪ್ಲೀಟ್ ಡೇ ಹೇಗಿತ್ತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಆಫ್ ಮಾಡಿದ್ದೀನಿ. ಎಲ್ರಿಗೂ ಖುಷಿಯಾಗಿದೆ ಅನ್ಕೊಳ್ತೀನಿ. ಫಸ್ಟ್ ಡೇ ರಥೋತ್ಸವ ಆಗಿರ್ಬೋದು ಆ್ಯಂಡ್ ಸೆಲೆಬ್ರಿಟೀಸ್ ಬಂದಿದ್ದು, ಯಾರ್ಯಾರೆಲ್ಲ ಬಂದಿದ್ರು ಅಂತ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ನಿಮಗೆ ಸೆಲೆಬ್ರಿಟೀಸ್. ಆ್ಯಂಡ್ ಗಿಲ್ಲಿನೇ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೂ ಕೂಡ ಈ ಒಂದು ಬ್ಲಾಗ್ ನೋಡಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಸೆಕೆಂಡ್ ಡೇ ಹೇಗಿರುತ್ತೆ, ಇನ್ನು ಥರ್ಡ್ ಡೇ ಎಲ್ಲರೂ ಇದೆ. ಎಲ್ಲ ಡೇಸು ನಿಮ್ಮ ಜೊತೆ ಕವರ್ ಮಾಡಿ ಶೇರ್ ಮಾಡ್ತೀನಿ. ಹೋಪ್ ಒಂದು ಬ್ಲಾಗ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟವಾದರೆ ಹಿಟ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ. ಲವ್, ಬಾಯ್ ಆ್ಯಂಡ್ ಗುಡ್ ನೈಟ್.